ಅತ್ತೆ ಹೇಳೋ ಥರ ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮೂರಿಂದ ನಿಮ್ಮ ಅಪ್ಪ ಅಮ್ಮ ಬಂದು ನನ್ನ ಮಗಳನ್ನ ಇಲ್ಲೇ ಇಟ್ಕೊಂಡ್ಬಿಡಿ ದಯವಿಟ್ಟು ಅಂತ ಕಾಲಿಗೆ ಬೀಳ್ಬೇಕು. ಹಾಗೆ ಮಾಡ್ತೀನಿ, ಬರ್ದಿಟ್ಕೋ. ಮೈಂಡ್ ಇಟ್. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಹೌದು ತುಳಸಿ, ನೀನು ಹೇಳಿದ ನಿಜ. ಇವಾಗ ನನ್ನ ಎದೆಯಲ್ಲಿ ಬೆಂಕಿ ಆರಿದೆ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಅತ್ತೆ ಹೇಳೋ ಥರ ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡೋಣ? ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಯಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಮಹಾರಾಣಿ ಥರ ಮಲಗಿರೋದು ನೋಡಿ. ತುಳಸಿ, ಸಂಜೆ 5 ಗಂಟೆ ಆಗಿದೆ, ಇನ್ನ ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಾ? ಸಂಜೆ 5 ಗಂಟೆ ಆಗೋಯ್ತಾ? ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡೋರ್ಗೆ ಸಮಯ ಎಲ್ಲಿ ಗೊತ್ತಾಗ್ಬೇಕು ಹೇಳು? ಅಲ್ಲ, ಹಳ್ಳಿಯಿಂದ ಬಂದಿದ್ದೀನಿ ಅಂತ ಹೇಳ್ತೀಯಾ? ಅಷ್ಟು ಗೊತ್ತಾಗಲ್ವಾ ಸಂಜೆ ಮೇಲೆ ನಿದ್ದೆ ಮಾಡಬಾರ್ದು ಅಂತ? ಇದೇನಾ ಹೇಳ್ಕೊಟ್ಟಿರೋದು ನಿಮ್ ಟೀ ಮಾಸ್ಟ್ರು? ಅಂದ್ರೆ ನಿಮ್ಮಪ್ಪ. ಇಲ್ಲ ತುಳಸಿ, ಅದು ತುಂಬಾ ಸುಸ್ತಾಗಿದ್ದೆ, ಮಲಗಿದ್ನಾ, ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಎಷ್ಟು ಈಸಿಯಾಗಿ ಹೇಳ್ತಾ ಇದೀಯ ನೋಡು, ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ. ಈ ವಿಷಯ ಏನಾದ್ರೂ ಅತ್ತೆಗೆ ಗೊತ್ತಾದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ. ಎದ್ ನಡಿ, ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗೋ. ರಾತ್ರಿ ಮಾವನ್ಗೆ ಡಿನ್ನರ್ ರೆಡಿ ಮಾಡ್ಬೇಕು. ಮುಂಚೆ ಎಲ್ಲ ಮಾವ ನಾನ್ ಮಾಡಿದ ಅಡ್ಗೆ ರುಚಿ ರುಚಿಯಾಗಿದೆ ಅಂತ ಹೊಟ್ಟೆ ತುಂಬಾ ತಿನ್ನೋರು. ಆದ್ರೆ ನೀನ್ ಬಂದ ಮೇಲೆ ನಾನ್ ಮಾಡಿರೋ ಅಡ್ಗೆ ಅವ್ರಿಗೆ ಕಹಿ ಅನ್ಸೋದಕ್ ಶುರುವಾಯ್ತು. ಹಲೋ ಮೇಡಮ್, ಇನ್ವಿಟೇಷನ್ ಕೊಟ್ಟು ಹೇಳಲಾ? ಎದ್ದು ಹೋಗಿ ರೆಡಿ ಆಗೋ.